ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇವಾಗ ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಮಕ್ಕಳೆಲ್ಲ ಹೆಂಗೆ ಕೂತ್ಕೊತಾ ಇದೆ. ಡೆಲಿವರಿ ಹತ್ರ ಬಂದಂಗೆ ಈ ಥರ ಆಗ್ತಾ ಇದೆ. ಡೈಲಿ ವಿಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ನೋಡೋಣ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಬೆಳಿಗ್ಗೆಗೆ ಟಿಫನ್ಗೆ ಹಾಗೆ ಮಧ್ಯಾಹ್ನಕ್ಕೂ ಸಾಂಬಾರು ಆಗುತ್ತೆ ಅಂತ ದೋಸೆ ಮಾಡಬೇಕಲ್ಲ, ಅದಕ್ಕೆ ಹೆಸರುಬೇಳೆ ಸ್ವಲ್ಪ ತೊಗರಿಬೇಳೆ ಸ್ವಲ್ಪ ಮಿಕ್ಸ್ ಮಾಡಿ ಅದರಲ್ಲಿ ಒಂದು ಟೊಮೆಟೊ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ನಿನ್ನೆ ಅಕ್ಕಿ ರುಬ್ಬಿಟ್ಟಿದ್ದೆ, ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು. ಅಕ್ಕಿ, ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಅವಲಕ್ಕಿ ಹಾಕಿಟ್ಟಿದ್ದೆ ಅಷ್ಟೇ, ಇನ್ನೇನು ಹಾಕಿಲ್ಲ. ಇಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದಕ್ಕೆ ಉಪ್ಪು ಕಲಸಿ ಇಟ್ಟುಬಿಡ್ತೀನಿ. ಈ ಕಡೆ ಚಟ್ನಿಗೆ ರೆಡಿ ಮಾಡ್ಕೊಳ್ಬೇಕು. ಇವಾಗ ನೋಡಿ ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ಹುರ್ಕೊಳ್ಬೇಕು. ಇದೊಂಥರ ವೆರೈಟಿ ಮಾಡ್ತಾಯಿದ್ದೀನಿ ಚಟ್ನಿನ. ಕಡಲೆ ಬೀಜ ಹಾಗೆ ಕಡಲೆಬೇಳೆ ಹಾಗೆ ಧನಿಯಾ ಬೀಜ ಎಲ್ಲ ಹಾಕಿ ಮಾಡಬೇಕಂತ ಇದ್ದೀನಿ. ಚೆನ್ನಾಗಿರುತ್ತೆ. ಇವಾಗ ಕಡಲೆ ಬೀಜ ಹುರ್ಕೊಂಡೆ. ಇವಾಗ ನೋಡಿ ಕಡಲೆಬೇಳೆ ಹಾಕಿ ಮತ್ತು ಧನಿಯಾ ಬೀಜನೂ ಹಾಕಿ ಎರಡೂ ಹುರ್ಕೊಳ್ಬೇಕು. ಅದೇ ಪಾತ್ರೆಯಲ್ಲಿ ಬಿಸಿ ಇರುತ್ತಲ್ಲ, ಅದಕ್ಕೆ ಒಂದು 4 ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕಬೇಕು. ನೋಡಿ ಇವಾಗ ಜೀರಿಗೆ ಸ್ವಲ್ಪ, ಇವಾಗ ಇದು ತಣ್ಣಗಾಗೋಕ್ಕೆ ಬಿಟ್ಟು ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ ತಣ್ಣಗಾದ್ಮೇಲೆ ರುಬ್ಕೊಂಬರ್ಬೇಕು. ಚೆನ್ನಾಗಿರುತ್ತೆ ಈ ಥರ ಟೇಸ್ಟು. ಇವಾಗ ಬೇಳೆ ಸಾರಿಗೂ ಕುದ್ದಿದೆ ಬೇಳೆ, ಅದಕ್ಕೆ ನುಗ್ಗೆಕಾಯಿ ಹಾಗೆ ನುಗ್ಗೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರ, ಉಪ್ಪೆಲ್ಲ ಹಾಕಿ ಬೇಳೆಯಲ್ಲಿ ನೋಡಿ ಬೇಳೆ ಎಷ್ಟು ಸ್ಮೂತಾಗಿ ಬೆಂದಿತ್ತು. ಇದರಲ್ಲೆಲ್ಲ ಹಾಕಿ ಒಂದು ವಿಜಿಲ್ ಹಾಕ್ಬೋದು, ಇಲ್ಲ ಒಂದು 10ರಿಂದ 5 ನಿಮಿಷ ಕುದಿಸಿದ್ರೆ ಚೆನ್ನಾಗಿರುತ್ತೆ. ತರಕಾರಿ ಇದ್ದರೆ ತರಕಾರಿನೂ ಹಾಕ್ಬೋದು. ಇವಾಗ ಇದಕ್ಕೆ ಉಪ್ಪು, ಅರಿಶಿನ, ಖಾರ ಎಲ್ಲ ಹಾಕಿ ನಾನು ಒಂದು ವಿಜಿಲ್ನ ಕೂಗಿಸ್ಕೊಳ್ತೀನಿ. ಇವಾಗ ನೋಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಕೂಗಿಸ್ಕೊಂಡು ಈ ಕಡೆ ಚಟ್ನಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿ, ಚಿಕ್ಕದು ಈರುಳ್ಳಿ ಮತ್ತು ಸಾಸಿವೆ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿರೋ ಚಟ್ನಿನ ಇದ್ರಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಟೇಸ್ಟ್ ಚೆನ್ನಾಗಿರುತ್ತಂತ ಅದಕ್ಕೆ. ಚಟ್ನಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಮಾಡೋದ್ರಿಂದ. ಇವಾಗ ಈ ಕಡೆ ಸಾಂಬಾರು ಬೆಂದಿದೆ, ಇದಕ್ಕೆ ಒಗ್ಗರಣೆ ಹಾಕ್ಬೇಕಷ್ಟೇ. ಒಗ್ಗರಣೆಗೆ ಏನಿಲ್ಲ, ಸಿಂಪಲ್ಲು ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ ಅಷ್ಟೇ ಹಾಕಿದರೆ ಆಯಿತು, ಸಾಂಬಾರು ಚೆನ್ನಾಗಿರುತ್ತೆ. ಇನ್ನು
ದೋಸೆ ಅಷ್ಟು ಮಾಡಿದರೆ ಅನ್ನಕ್ಕಷ್ಟು ಇಟ್ಟರೆ ಆಯಿತು ಬೆಳಗ್ಗೆದು ಕೆಲಸ. ಸಾಂಬಾರು ಚೆನ್ನಾಗಿರುತ್ತೆ ಈ ಥರ ನುಗ್ಗೆಕಾಯಿ ಸಾಂಬಾರು ಈ ಥರ ಮಾಡೋದ್ರೆ. ಇವಾಗ ನನ್ನ ಮಗಳಿಗೆ ಪಡ್ಡು ಬೇಕಂತೆ, ಅವಳಿಗೆ ಪಡ್ಡು ನಮಗೆ ದೋಸೆ ಮಾಡ್ಕೊಡ್ಬೇಕು ನೋಡಿ. ಪಡ್ಡು ಇದಿಟ್ಟು ಎಣ್ಣೆ ಹಾಕಿ ಸ್ವಲ್ಪ ಇವಾಗ ಎಲ್ಲ ಕಡೆ ಪಡ್ಡು ಹಾಕ್ತೀನಿ. ಎಲ್ರಿಗೂ ಬೇರೆ ಬೇರೆ ಮಾಡೋದೇ ಕಷ್ಟ ಅನಿಸುತ್ತೆ. ಇವಾಗ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿ ಆಮೇಲೆ ತಿರುವಿ ಹಾಕಿದರೆ ಪಡ್ಡು ರೆಡಿ. ಚೆನ್ನಾಗಾಯಿತು, ಹಿಟ್ಟು ಚೆನ್ನಾಗಾಗಿತ್ತಲ್ಲ, ಅದಕ್ಕೆ ಟೇಸ್ಟು ಎಲ್ಲನೂ ತುಂಬ ಚೆನ್ನಾಗಿತ್ತು, ಪಡ್ಡದಾಗಲಿ ದೋಸೆದಾಗಲಿ. ಈ ಕಡೆ ಇವೆಲ್ಲನೂ ಎತ್ತಿ ಹಾಕಿ ಈ ಕಡೆ ದೋಸೆಗೆ ಹಂಚನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ತವೆನ. ಇವಾಗ ಇದಾಗೋಷ್ಟರಲ್ಲಿ ದೋಸೆ ತವೆ ಬಿಸಿ ಆದಮೇಲೆ ದೋಸೆ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಪಡ್ಡು. ಎಲ್ಲ ತೆಗೆದಿಟ್ಟು ಅವಳಿಗಷ್ಟೇ ಒಂದೇ ಟೈಮ್ ಮಾಡಿರೋದು, ನಮಗೆ ದೋಸೆ ಮಾಡಿಕೊಂಡೆ. ಮಸಾಲೆ ದೋಸೆ ಥರ ಚೆನ್ನಾಗಿ ಬಂದಿತ್ತು, ಕೆಂಪಿಗೆ ಟೇಸ್ಟ್ನೂ ತುಂಬ ಚೆನ್ನಾಗಿತ್ತು. ಆಗ ದೋಸೆಗಳು ಎಲ್ಲ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಇವಾಗ ಎಲ್ಲರೂ ಸೇರಿಕೊಂಡು ನಾಷ್ಟ ಮಾಡಬೇಕು. ನಮಗೆ ಯಾವ ಥರ ಬೇಕೋ ಆ ಥರ ದೋಸೆ. ಆಲೂಗಡ್ಡೆ ಪಲ್ಯ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ನಾನು ಪಲ್ಯ ಮಾಡಿಲ್ಲ. ನೋಡಿ ದೋಸೆ ಸಾರು ಚಟ್ನಿ ರೆಡಿ. ಇವಾಗ ನನ್ನ ಮಗಳಿಗೆ ಪಡ್ಡು ಚಟ್ನಿ ರೆಡಿ. ಇವಾಗ ಎಲ್ಲರೂ ತಿಂದರೆ ಅನ್ನಕ್ಕೆ ಇಟ್ಬಿಟ್ಟು ನಾವು ನಾಷ್ಟ ಮಾಡ್ತೀವಿ, ಅನ್ನ ಆಗುತ್ತೆ, ಆಯಿತು. ಪಾತ್ರೆ ಎಲ್ಲ ತೊಳ್ಕೊಂಡು ಕಸ ಗುಡಿಸಿದ್ರೆ ಇವತ್ತಿನ ಬೆಳಗ್ಗೆ ಎದ್ದು ಆಯ್ತು ನೋಡಿ ಕೆಲಸ. ಪಾತ್ರೆ ಆಯಿತು, ಗ್ಯಾಸ್ ಸ್ಟವ್ ಒರೆಸ್ಕೊಂಡೆ, ಅಡಿಗೆ ಇದು ದೋಸೆ ಅಷ್ಟಿತ್ತು. ಇದು ಅನ್ನ ಪಡ್ಡು ಉಳಿದಿರೋದು ನಾನು ಅದರಲ್ಲೇ ಇಟ್ಟಿದ್ದೀನಿ ಬಿಸಿ ಇರುತ್ತಂತ. ಸಾರು ಪಾತ್ರೆನೂ ಆಯಿತು, ಕಸ ಆಯಿತು, ಇನ್ನೂ ಆಯಿತು. ಸ್ನಾನ ಗಿನ ಮಾಡಿಕೊಂಡ್ರೆ ಮುಗಿತು. ನೋಡಿ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಟಿಫನ್ ಮಾಡಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ತಿಂದು ಮಲ್ಕೊಂಡಿದ್ವಿ. ಆಮೇಲೆ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ಇವಾಗ ಎದ್ದು ಇವಾಗ ನನ್ನ ಮಗ ಸ್ಕೂಲ್ ಬಿಡೋ ಟೈಮು, ಸ್ಕೂಲ್ಗೆ ಹೋಗಬೇಕು, ಕರ್ಕೊಂಬರ್ಬೇಕು. ನೋಡೋಣ ಇವತ್ತು ಸಂಜೆ ಹೆಂಗೆ ಲಾಗ್ ಹೋಗುತ್ತಂತ. ಇದು ಇವತ್ತಿನ ಫುಲ್ ಬೆಳಗ್ಗಿಂದ ಸಂಜೆವರೆಗೂ ಲಾಗ್ ಆಗಿರುತ್ತೆ. ಅವಳ ಕರ್ಕೊಂಡ್ಬಂದು ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಕಸ ಗುಡಿಸಿ ಬಟ್ಟೆ ಅಷ್ಟು ಮಡಿಸಿಟ್ಟು ಇವಾಗ ಟೀ ಕುಡಿತಾ ಇದ್ದೀನಿ. ಇನ್ನು ಪಾತ್ರೆ ತೊಳಿಬೇಕು, ಟೀ ಕುಡಿದು ತೊಳಿಬೇಕಂತ ಇದ್ದೀನಿ. ಫಸ್ಟು ಟೀ ಕುಡಿತೀನಿ, ಆಮೇಲೆ ಪಾತ್ರೆ ತೊಳೆದು ಅಡುಗೆ ಮಾಡಬೇಕು, ಆಮೇಲೆ ಟೀ ಕುಡಿಸಿರ್ತೀನಿ. ಇಷ್ಟು ಪಾತ್ರೆ ಇದೆ, ಪಾತ್ರೆ ತೊಳೆದ್ಬಿಟ್ಟು ಆಯಿತು ಅಡುಗೆ ಮಾಡಿದರೆ ಆಯಿತು. ಮಳೆ ಬರೋ ಥರ ಆಗಿದೆ ಫುಲ್ಲು, ಪಾತ್ರೆ ತೊಳಿತೀನಿ ಬೇಗ ಬೇಗ. ನೋಡಿ ಫ್ರೆಂಡ್ಸ್, ಪಾತ್ರೆ ಎಲ್ಲ ಆಯಿತು. ಅಡುಗೆ ಮಾಡಬೇಕಂದ್ರೆ ಸಾಂಬಾರಿದೆ, ಚಟ್ನಿ ಇದೆ, ದೋಸೆ ಇಟ್ಟಿದೆ, ಅನ್ನ ಸ್ವಲ್ಪ ಇದೆ. ಬಿಸಿ ಅನ್ನ ಅಷ್ಟು ಮಾಡಿಕೊಂಡು ಬಿಡೋಣಂತ. ಆಮೇಲೆ ತೊಗೊಂಡು ಕಂಪ್ನಿಯಿಂದ 10 ಬಟ್ಟೆ ಅವ್ರಿಗೆಲ್ಲೇ ತಿನ್ನೋಕೆ ಹೇಳಿದ್ದೀನಿ, ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲ ತರಕಾರಿ ಇದೇನೋ ಆದರೆ ಮಾಡೋಕ್ಕಾಗ್ತಾಯಿಲ್ಲ. ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ತಿಂದುಬಿಡ್ತೀವಿ ಇಬ್ಬರೆಲ್ಲ, ನಾನು ನನ್ನ ಮಗಳು. ಮಳೆ ಬೇರೆ ಬೀಳ್ತಾ ಇದೆ ಆಚೆ, ಏನು ಮಾಡೋದು. ಒಬ್ಬಳೇ ಇದ್ದೀನಿ ಇವಾಗ. ಅವಳು ಪಕ್ಕದ ಮನೆ ಹತ್ರ ಹೋಗಿದ್ದಾಳೆ. ಇಷ್ಟೇ ಇವತ್ತಿನ ಸಂಜೆ ವಿಡಿಯೋ, ಜಾಸ್ತಿ ಏನಿಲ್ಲ. ಅಡುಗೆ ಬರೀ ಅನ್ನ ಅಷ್ಟು ಮಾಡಿಕೊಂಡ್ರೆ ಆಯಿತು. ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ, ಆದಷ್ಟು ಬೇಗ 1000 ಕಂಪ್ಲೀಟ್ ಆಗಲಿ ಅಂತ ಕೇಳ್ತಾ
ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ. ಟೇಕ್ ಕೇರ್, ಬಾಯ್.